ಸರ್ ಇನ್ನೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? BJPಯವ್ರು ಬಿಟ್ಟು ಯಾರು ಬೇಕಾದ್ರೂ ಆದರೂ ಪರವಾಗಿಲ್ಲ. ಯಾರು ಸರ್? BJPಯವ್ರು ಹೊರತುಪಡಿಸಿ ಯಾರು ಬೇಕಾದರೂ ಆದರೂ ಪರವಾಗಿಲ್ಲ. ಓಕೆ, ಯಾಕೆ BJP ಅವ್ರು ಬೇಡ ಸರ್? ಇಷ್ಟು ವರ್ಷಗಳ ಕಾಲ ಬರೀ ಧರ್ಮ ಜಾತಿ ಇದೇ ಕೆಲಸದಲ್ಲಿ ಬಂದರೆ ಹೊರತು ಅಭಿವೃದ್ಧಿ ಅತ್ತ ಗಮನನೇ ಕೊಟ್ಟಿಲ್ಲ ಅವರು. ಅಂದಮೇಲೆ ಅವ್ರಿಗೆ ಯಾಕೆ ಆರಿಸ್ಬೇಕು? ಎಲ್ಲ ನೆಮ್ಮದಿಯಾಗಿರುವಾಗ ನಾವು ಮುಸ್ಲಿಮ್ಸ್ ಅವರೆಲ್ಲ ನೆಮ್ಮದಿಯಾಗಿದ್ದೀವಿ. ಇವರು ಹಿಂದೂ ಧರ್ಮ ನಾವೇನು ಹಿಂದೂಗಳಲ್ವಾ? ಅವರು ನಮ್ಮ ದೇಶದಲ್ಲಿ ಇದ್ಮೇಲೆ ಅವರು ನಮ್ಮ ಹಿಂದೂನೇ. ಇವರು ಎತ್ತಿ ಕೊಡೋದು, ಜಾತಿ ಧರ್ಮಕ್ಕೆ ತರೋದು, ಈ ನೆಮ್ಮದಿ ಬಿಡೋದು, ಕೆಲಸಗಳೆಲ್ಲನೇ ಶೂನ್ಯ ಮಾಡೋದು, ಈ ಥರ ಮಾಡ್ತಾಯಿದ್ದಾರೆ. ಹಂಗಾಗಿ BJPಯವ್ರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ನಮಗೆ ಅವರು ಸಪೋರ್ಟ್. ನಿಮ್ಮ ಪ್ರಕಾರ ಯಾರು ಆಗ್ಬೋದು? ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ, ಅದು ಯಾರು ಬೇಕಾದ್ರೂ ಆಗ್ಬೋದು, ಬಟ್ ಬಹುಮತ ಬರಬೇಕಲ್ಲ, ಅದು ಮೇನು. ಯಾರಾದರೆ ಬಡವರಿಗೆ ಅನುಕೂಲ ಆಗ್ಬೋದು, ದೇಶಕ್ಕೆ ಅಭಿವೃದ್ಧಿ ಆಗ್ಬೋದು. ಅವರು ಹೊರತುಪಡಿಸಿದ್ರೆ ಯಾರು ಬೇಕಾದ್ರೂ ಆಗಲಿ, ಇವರೇ ಅಂತೇನಿಲ್ಲ. BJPಯವ್ರು ಹೊರತುಪಡಿಸಿ ಒಂದು ಅವಕಾಶ. ಹಾಂ, ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಗೆದ್ದಿತ್ತು, 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು. 5 ಗ್ಯಾರಂಟಿ ಎಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಉಪಯೋಗ ಆಗ್ತಿದೆಯಾ ಅಂತ? ಅನುಕೂಲ ಆಗ್ತಿದೆಯಲ್ಲ. ಇದೇ ಬಸ್ ತೊಗೊಳ್ಳಿ, 2,000 ರೂಪಾಯಿ ಇದೇ ನಮ್ಮ ಮಿಸ್ಸಸ್ಗೂ ಬರ್ತಾಯಿದೆ, ನಮ್ಮ ಅಮ್ಮನಿಗೆ ಬರ್ತಾಯಿದೆ, ನಮ್ಮ ಅಕ್ಕನಿಗೆ ಬರ್ತಾಯಿದೆ. ಯಾರಿಗೆ ಅನುಕೂಲ ಆಗಿಲ್ಲ? ಯಾರಿಗಾಗಿಲ್ಲ? BJPಯವ್ರಿಗೆ ಪಕ್ಷದವ್ರು ಹೇಳ್ಬೋದು ಅಷ್ಟೇ ಹೊರತು, ಬಟ್ ತಗೊಳ್ತಾರವ್ರು ಹೇಳ್ತಾ ಇಲ್ವಲ್ಲ. ಬರ್ತಾಯಿದೆ ಅಂತೀವಿ, ಬರ್ತಾಯಿಲ್ಲ ಅಂದ್ರೆ ಬರ್ತಾಯಿಲ್ಲ. ಎಲ್ಲ ಅಭಿವೃದ್ಧಿ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಜನಗಳಿಗೆ ಅನುಕೂಲ ಆಗ್ತಾಯಿದೆ, ಹಾಗೇ ಆಗುತ್ತೆ. ಈಗ ಆಟೋ ಡ್ರೈವರ್ಗಳಿಗೆ ಬಿಸ್ನೆಸ್ ಇಲ್ಲ ಅಂತಂದರು, ಪ್ರತಿಯೊಬ್ಬ ಆಟೋ ಡ್ರೈವರು ಮಿನಿಮಮ್ಮಾರು ಹೊಡಿಲಿ, ಯಾಕಾಗಲ್ಲ? ಹಾಗೇ ಆಗುತ್ತೆ ಬಿಸ್ನೆಸ್ಸು. ಈಗ ಇಲ್ಲಿ ಇಳಿದ್ಬಿಟ್ಟು ಒಳಗಡೆ ಹೋಗ್ಬೇಕು, ಆಟೋದಲ್ಲೇ ಹೋಗ್ತಾರೆ. ನೀವು 30 ರೂಪಾಯಿ ಬೀಳೋ ಜಾಗಕ್ಕೆ 100 ರೂಪಾಯಿ ಕೇಳಿದ್ರೆ ಅವ್ರು ಕೊಡ್ತಾರಾ? ಆಗುತ್ತಾ ಅದು? ಅಂದರೆ ನಮ್ಮ ಆಟೋ ಡ್ರೈವರ್ಗಳದ್ದು ಅದೊಂದು ವೀಕ್ನೆಸ್ ಇದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ನಮ್ಮದು ನಾವು ಮಾಡ್ತಾಯಿದ್ದೀವಿ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಕ್ಷೇತ್ರದ ಸಂಸದರು ಯಾರಾಗಬೇಕು ನಿಮ್ಮ ಪ್ರಕಾರ? ಸುರೇಶ್ ಆಗ್ತಾರೆ. ಆದರೆ ಸುರೇಶ್ ಅವರು ಈ ಬಾರಿ ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋ ವಿಚಾರ ಹರಿದಾಡ್ತಿತ್ತು. ಅವರೇ ಆಗ್ತಾರೆ. ಅವ್ರು ಬಿಟ್ಟು ಇನ್ಯಾರೂ ಆಗಲ್ಲ. ಬಟ್ ಅವ್ರಿಗೆ ಕೊಟ್ರೇ ಗೆಲ್ಲೋದು. ಇಲ್ಲ ಅಂದರೆ ಕಷ್ಟ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.